ಒಂದಾನೊಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದ. ಆ ರಾಜನಿಗೆ ಸಂಪದ್ಭರಿತವಾದ ಸಾಮ್ರಾಜ್ಯವಿದ್ದರೂ ಆತನ ಬಾಳಲ್ಲಿ ನೆಮ್ಮದಿ, ಖುಷಿ ಇರಲಿಲ್ಲ. ಇದರಿಂದಾಗಿ ಅವನ ಮನಸ್ಸಿನಲ್ಲಿ ಸದಾ ಕೋಪ, ತಾಪ, ಸಿಕ್ಕವರ ಮೇಲೆ ಹರಿಹಾಯುತ್ತಿದ್ದ. ಕೋಪದಿಂದ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ರಾಜ ಹುಚ್ಚನಂತಾದ. ಆವೇಶದಲ್ಲಿ ಬೀದಿಗೆ ಬಂದು ಚೀರಿದ, ನನಗೆ ನೆಮ್ಮದಿ ಬೇಕು ಎಂದು. ರಾಜನ ಆಸ್ಥಾನದ ಮಂತ್ರಿಗಳೆಲ್ಲ ಧಾವಿಸಿದರು. ಮಹಾರಾಜ, ಮೇಲೆ ನೋಡು, ಆ ಸೂರ್ಯ, ಚಂದ್ರ, ಬೆಳ್ಳಿ, ನಕ್ಷತ್ರಗಳು ಎಷ್ಟು ಚಂದ. ಅವುಗಳನ್ನು ನೋಡಿ ಖುಷಿಪಡು, ನಿನಗೆ ನೆಮ್ಮದಿ ಸಿಗುತ್ತದೆ ಎಂದು ಆ ರಾಜನಿಗೆ ಮಂತ್ರಿಗಳೆಲ್ಲ ಹೇಳಿದರು. ಆದರೆ ರಾಜ ಹೇಳಿದ, ಆ ಸೂರ್ಯ, ಚಂದ್ರ, ನಕ್ಷತ್ರಗಳೇನು ನನ್ನ ಕೈಗೆ ಸಿಗುತ್ತವೆಯೇ? ಖುಷಿಪಡಲಿಕ್ಕೆ ಹೋಗಿ ಎಂದು ಬೈದ. ಆ ನಂತರ ರಾಜನ ಪತ್ನಿ ರಾಜನ ಹತ್ತಿರ ಬಂದು ರಾಜನಿಗೆ ಸಲಹೆ ನೀಡುತ್ತಾಳೆ. ನೋಡಿ, ಸಂಗೀತಕ್ಕೆ ಮನಸ್ಸನ್ನು ಆಹ್ಲಾದಗೊಳಿಸುವ ಶಕ್ತಿಯಿದೆ. ದಿನವಿಡೀ ನಿನ್ನ ಮುಂದೆ ಸಂಗೀತ ಕಾರ್ಯಕ್ರಮ ಏರ್ಪಡಿಸುತ್ತೇವೆ. ಅದರಿಂದ ನಿನ್ನ ಮನಕ್ಕೆ ಆನಂದ ಸಿಗಬಹುದು ಎಂದು ರಾಜನ ಹೆಂಡತಿ ರಾಜನಿಗೆ ಸಲಹೆ ನೀಡಿದಳು. ಆಗ ರಾಜ ಸಿಟ್ಟಿನಿಂದ, ಅಯ್ಯೋ, ದಿನವಿಡೀ ಸಂಗೀತ ಕೇಳುತ್ತಾ ಕುಳಿತುಕೊಳ್ಳುವ ತಾಳ್ಮೆ ನನಗಿಲ್ಲ ಎಂದು ರಾಜ ಪತ್ನಿಗೆ ಬೈದ. ಹಾಗೆಯೇ ರಾಜ ನೆಮ್ಮದಿ ಇಲ್ಲದೆ ದಿನಗಳೆಯುತ್ತಿರಬೇಕಾದರೆ ಒಬ್ಬ ಜಾಣ ಮಂತ್ರಿ ರಾಜನ ಹತ್ತಿರ ಬಂದು, ರಾಜರೇ, ನನ್ನ ಹತ್ತಿರ ಒಂದು ಉಪಾಯ ಇದೆ. ನಮ್ಮ ಸಾಮ್ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ನೆಮ್ಮದಿ ಇರುವ ವ್ಯಕ್ತಿಯ ದೇಹದ ಮೇಲಿರುವ ಅಂಗಿಯನ್ನು ನೀವು ಧರಿಸಿದರೆ ಖಂಡಿತ ನಿಮಗೆ ನೆಮ್ಮದಿ ದೊರೆಯುತ್ತದೆ ಎಂದ. ರಾಜನಿಗೆ ಈ ವಿಚಾರ ಒಪ್ಪಿಗೆಯಾಯಿತು. ಇಂತಹ ವ್ಯಕ್ತಿಗಾಗಿ ರಾಜಭಟರು ಹುಡುಕಾಟ ಪ್ರಾರಂಭಿಸಿದರು. 1 ತಿಂಗಳಿನ ಹುಡುಕಾಟದ ನಂತರ ಒಬ್ಬ ಸೈನಿಕರು ಆತನನ್ನು ರಾಜನ ಆಸ್ಥಾನಕ್ಕೆ ಕರೆತಂದರು. ಅತ್ಯಂತ ನೆಮ್ಮದಿಯಿಂದ ಇರುವ ವ್ಯಕ್ತಿಯನ್ನು ನೋಡಲು ರಾಜ ಧಾವಿಸಿದಾಗ ಆಶ್ಚರ್ಯ ಕಾದಿತ್ತು. ಕರೆತರಲಾರದ ಆ ವ್ಯಕ್ತಿಯ ದೇಹದ ಮೇಲೆ ಒಂದು ಅಂಗಿಯೂ ಇರಲಿಲ್ಲ. ಹೊಲದಲ್ಲಿ ಕೃಷಿ ಕೆಲಸದಲ್ಲಿ ನಿರತನಾದ ಬಡ ರೈತ ಆತ. ಆಗ ರಾಜನಿಗೆ ಜ್ಞಾನೋದಯವಾಯಿತು. ಏನೂ ಇಲ್ಲದೆ ಈತ ನೆಮ್ಮದಿಯಿಂದ ಇರಬೇಕಾದರೆ ಎಲ್ಲವೂ ಇರುವ ನಾನು ನೆಮ್ಮದಿಯನ್ನು ಮತ್ತೆಲ್ಲೋ ಹುಡುಕುತ್ತಿದ್ದೇನೆ ಎಂಬುದರ ಅರಿವಾಯಿತು. ನಾಗಾಲೋಟದ ನಮ್ಮ ಜೀವನವು ಆ ರಾಜನ ಹಾಗೆಯೇ ಆಗಿದೆ. ಎಲ್ಲವೂ ಇದೆ, ಆದರೆ ಮತ್ತೇನೋ ಹುಡುಕುತ್ತಿದ್ದೇವೆ. ನೆಮ್ಮದಿ ಇಲ್ಲ. ಏನೂ ಇರದೆಯೂ ನೆಮ್ಮದಿಯಿಂದ ಇರುವವರನ್ನು ನಾವು ನೋಡಿ ಕಲಿಯಬೇಕಾಗಿದೆ. ಕೆಲವರಿಗೆ ಕೈಕಾಲಿಲ್ಲ, ಮತ್ತು ಕೆಲವರಿಗೆ ನೋಡಲು ಕಣ್ಣುಗಳಿಲ್ಲ, ಕೆಲವರಿಗೆ ಕಿವಿ ಕೇಳದು. ಆದರೆ ಇವೆಲ್ಲವನ್ನು ಪರಿಪೂರ್ಣವಾಗಿ ಹೊಂದಿರುವ ನಮಗೆ ಇದಕ್ಕಿಂತ ದೊಡ್ಡ ಆಸ್ತಿ ಬೇಕೇ? ಒಪ್ಪತ್ತಿನ ಊಟಕ್ಕೂ ಪರದಾಡುವವರ ನಡುವೆ 3 ಹೊತ್ತು ಊಟ ಮಾಡುವ ನಮಗಿಂತ ಧನಿಕರ್ಯಾರು? ನೀವೇ ಹೇಳಿ. ಧನ್ಯವಾದಗಳು.